ನೋಡಿ ನಮಸ್ಕಾರ. ಇದು ನಾನು ಇವತ್ತೊಂದು ಕಣಿಲೆ ಒಂದು ಎರಡು ಬೆಳೆದುಕೊಂಡು ಉಂಟು ಇಲ್ಲಿ ಒಳ್ಳೆ ನಮ್ಮ ತೋಟದ ಬದಿಯಲ್ಲಿ. ಆಗ ಅದನ್ನು ಕಡಿದುಕೊಂಡು ಬರಬೇಕು ಅಂತ ಯೋಚನೆ ಮಾಡಿಕೊಂಡು ಮೆಲ್ಲಗೆ ಹೊರಡು. ನೋಡಿ ನಾನೀಗ ತೋಟಕ್ಕೆ ತಲುಪಿದೆ. ನೋಡಿ ಈಗ ಎಷ್ಟು ದೊಡ್ಡಾಗಿದೆ ಅಂತ ಮೊದಲು ನೋಡು. ಯಪ್ಪ ಕಡಿದಾಯ್ತು. ನಾನೀಗ ಕೈಲ ಕಡಿದುಕೊಂಡು ಮನೆಗೆ ತಲುಪಿದೆ, ಗೊತ್ತಾಯ್ತಲ್ಲ. ಅಂತ ಹೇಳಿದರೆ ಸ್ವಲ್ಪ ಮಳೆ ಬಂತು, ಹಾಗಾದ ಕಾರಣ ಬೇಗ ಬೇಗ ಕಡಿದುಕೊಂಡು ನನ್ನ ಹತ್ರ ಒಳ್ಳೆ ಉದ್ದ ಆ ಲಾಂಗ್ ಕತ್ತಿ ಇತ್ತು. ಲಾಂಗ್ ಕತ್ತಿಯಲ್ಲಿ ಕಡಿಲಿಕ್ಕೆ ಒಳ್ಳೆಯದಾಗ್ತದೆ. ಏನು ಈ ಬಿದಿರು ಕಡಿಲಿಕ್ಕೆಲ್ಲ ಅದನ್ನು ಉಪಯೋಗ ಮಾಡಲಿಕ್ಕೆ ವಿಶೇಷವಾಗಿ ಉಪಯೋಗ ಮಾಡುವಂಥ ಇದು ಇಟ್ಕೊಳ್ಳಿ. ಹೇಗಿದ್ದೇನೆ ಒಳ್ಳೆ ಹರಿತ ಸಹ ಇದೆ. ಮತ್ತು ನಮಗೆ ತುಂಬ ಈ ಅದರ ಪುಂಡಲ್ಲಿನ ಒಳಗಿಂದ ಅದರ ಹಿಂಡಿನ ಒಳಗಿನಿಂದ ಕೊಯ್ಯಲಿಕ್ಕೆ ಇಂಥ ಕತ್ತಿ ಭಾಳ ಒಳ್ಳೆಯದಾಗ್ತದೆ. ವಿಶೇಷವಾಗಿ ನಾನು ಹೇಳೋದು, ಈ ಬಿದಿರು ಕಡಿಯುವಾಗ ಬಿದಿರಿನ ಹಿಂಡಿನನ್ನು ಬಿಡಿಸಲಿಕ್ಕೆ ಇಂಥ ಕತ್ತಿಗಳು ಪ್ರಶಸ್ತ. ನೋಡುವ, ಇನ್ನೀಗ ಇದನ್ನು ನಾವು ಕಟ್ಟಿಂಗ್ ಮಾಡುವ. ನೋಡಿ, ಇದು ಎಳತ್ತು, ತುಂಬ ಎಳತ್ತು ಒಳ್ಳೆ. ನೋಡಿ ಈಗ ಅಲ್ಲಿ ಈಗ ಅದು ಹುರಿಯುತ್ತಾ ಇರುವ ಜಾಗ ಇದೆಯಲ್ಲ, ಅಲ್ಲಿ ಆ ಬಿಳಿ ಇರುವಂಥ ಜಾಗ ಮಾತ್ರ ಕಟ್ ಮಾಡಬೇಕು. ನೋಡಿ ಎಷ್ಟೇ ಎಳತ್ತು ಅಂತ ನಿಮಗೆ ಅದರ ಕೊರೆಯುವಾಗ ಆ ಸೌಂಡಿನಲ್ಲಿ ನಿಮಗೆ ಅಂದಾಜಾದಿತ್ತು. ನೋಡಿ, ಮತ್ತೊಂದು ವಿಶೇಷತೆ ಏನು ತಿಳಿದರೆ, ಇದನ್ನು ಕೊರೆದು ಈ ಇರುವಂಥ ಉಳಿದ ಪೀಸ್ಗಳಿದೆಯಲ್ಲ, ಇದನ್ನೆಲ್ಲ ನಾವು ಜಾನುವಾರುಗಳಿಗೆ ಹಾಕಲೇಬಾರದು. ಇದು ಪಾಯ್ಸನ್, ವಿಷ. ದನಗಳು ಸತ್ತೋದವು ಇದನ್ನು ಹಾಕಿದರೆ. ಹಾಗೆ ಅದನ್ನು ಜಾಗ್ರತೆ ಮಾಡಿಕೊಡಬೇಕು. ಮತ್ತು ಇದೀಗ ನಮ್ಮ ಇಲ್ಲಿ ಆಟಿ ಅಂತ ಹೇಳ್ತೇವೆ. ಮತ್ತು ಆಷಾಢ ಕಳೀತು. ಈ ಆಟಿಯಲ್ಲಿ ಮಾಡುವಂಥ ಇದೊಂದು ವಿಶೇಷ ಪದಾರ್ಥ. ಆಟಿ ತಿಂಗಳಿನಲ್ಲಿ ಇದಕ್ಕೆ ಜೊತೆಯಾಗಿ ಸೌತೆ ಮತ್ತು ನಮ್ಮ ಹಲಸಿನಕಾಯಿಯ ಬೀಜ, ಪೆಳತ್ತರಿ ಅಂತ ಹೇಳ್ತೇವೆ ತುಳುವಿನಲ್ಲಿ. ಈ ಪೆಳತ್ತರಿ ಅಂತ ಹೇಳಿದರೆ ಭಾಳ ವಿಶೇಷ, ಗೊತ್ತಾಯ್ತಲ್ಲ. ಹೈ ಪ್ರೋಟೀನ್. ದನಗಳಿಗೆಲ್ಲ 2 ಸೇರು ಹಾಕಿದರೆ 2 ಲೀಟ್ರ್ ಹಾಲು ಜಾಸ್ತಿ. ಒಂದು 10 ಲೀಟ್ರು
ಹಲಸಿ ಪದಾರ್ಥಗಳಿಗೆ. ಅದರಿಂದ ಜಾಸ್ತಿ ಹಾಕಿದರೆ ಅದು ಸಮಸ್ಯೆ ಆಗ್ತದೆ. ಹಾಗೆ ಅದೇ ರೀತಿಯ ಆ ಪೆಲ್ತರಿ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್. ಯಾವುದೆಲ್ಲ ಸೌತೆ, ಪೆಲ್ತರಿ ಮತ್ತು ಕಣಿಲೆ. ನಾವು ಕಣಿಲೆ ಅಂತ ಹೇಳ್ತೇವೆ, ಮತ್ತು ಕೆಲವು ಕಣಲೆ ಅಂತ ಹೇಳ್ತಾರೆ ಅಂತ ಕಾಣ್ತದೆ. ಹಾಗೆ ಅದು ಒಂದೊಂದು ದಿಕ್ಕಿನಲ್ಲಿ ಭಾಷಾಂತರ ವ್ಯತ್ಯಾಸ ಇರಬಹುದು. ಹಾಗಾದ ಕಾರಣ ಅದು ನೀವು ಏನಾದರೂ ವ್ಯತ್ಯಾಸ ಉಂಟು ಅಂತಾರೆ ಕಮೆಂಟಿನಲ್ಲಿ ನೀವು ನನಗೆ ತಿಳಿಸಿ. ಏನಾದರೂ ಇದರಲ್ಲಿ ವಿಶೇಷವಾದಂಥ ವಿಷಯಗಳಿದ್ದರೆ, ಈಗ ನಾನು ಹೇಳಿದ ವಿಷಯದಿಂದ ಹೊರತಾಗಿರುವಂಥದ್ದು ಇದರಲ್ಲಿ ನಮಗೆ ತಿಳಿದುಕೊಳ್ಳಬೇಕಾಗುತ್ತೆ. ಒಂದು ಬಹಳ ಇದೊಂದು ಈ ಸಮಯದಲ್ಲಿ ಪ್ರಶಸ್ತವಾದಂಥ ಅಡಿಗೆ. ಇದು ಉಷ್ಣ ಪ್ರಕೃತಿ ಇದಕ್ಕೆ ಅಂತ ಹೇಳಿದರೆ, ಇದರ ಉಷ್ಣ ಪ್ರಕೃತಿ ಆದ ಕಾರಣ ಈ ಸೌತೆ ಮತ್ತು ಈ ಪೆಲ್ತರಿ ಇದು ಅದನ್ನು ಸಮಧಾತುಗೊಳಿಸ್ತದೆ. ಹಾಗಾದ ಕಾರಣ ಅದನ್ನು ಈ ಕಾಂಬಿನೇಷನ್ ಆಗಿ ಉಪಯೋಗ ಮಾಡಲಿಕ್ಕೆ ಕಾರಣ ಆಗಿ ಗೊತ್ತಾಯ್ತಲ್ಲ. ಏನೇ ಆದರೂ ಮಾಡುವ ಥರವಾಗಿ ಮಾಡಿತ್ತು ಅಂತ ಹೇಳಿದರೆ ಒಳ್ಳೆ ಟೇಸ್ಟ್ ಇದರ ಪದಾರ್ಥ. ನೋಡಿ, ಅದು ಅಲ್ಲಿ ಯಾವ ಜಾಗವನ್ನು ತೆಗಿಬೇಕು, ಯಾವ ಜಾಗವನ್ನು ಬಿಡಬೇಕು ಅಂತ ಹೇಳಿಕೊಂಡು ಈಗ ನಿಮಗೆ ತಿಳಿಸಿಕೊಡ್ತೇನೆ. ಆ ಬಿಳಿ ಜಾಗ ಕಟ್ ಮಾಡುವಂಥದ್ದಲ್ವ. ಹಾಂ ನೋಡ ನೋಡಿ, ಅದು ಇದನ್ನು ಪುನಃ ಕೊರೆಯಲಿಕ್ಕೆ ಉಂಟು ಈಗ ಆಗುದಿಲ್ಲ. ಇದು ಹೇಗೆ ಭಾಳ ಮೃದು ಇದೆ ನೋಡಿ. ನೀರಿಗೆ ಹಾಕಬೇಕು. ಹಾಂ, ಇಲ್ಲಿ ನೋಡಿ, ಇದು ದಿವಸ ಇಟ್ಟುಕೊಳ್ಬೇಕು. ಇದನ್ನು ಒಂದು ದಿನ ಕಳಿದ ಪದಾರ್ಥ ಮಾಡಬೇಕು. 3 ದಿನ ಕಳೆದರೆ ಅದರ ನೀರನ್ನು ತೆಗೆದು ತೆಗೆದು ಇದು ಮಾಡಬೇಕು. ಗೊತ್ತಾಯ್ತಲ್ಲ. ಅದರದ್ದು ಪ್ರೊಸೆಸಿಂಗು ಸ್ವಲ್ಪ ಇದೆ. ನೋಡಿ, ಅದು ಈ ಥರವಾಗಿ ಗಟ್ಟಿ ಸಿಗ್ತದೆ. ಗಟ್ಟಿ ಸಿಗುವಾಗ ಅದನ್ನು ನಿಲ್ಲಿಸಬೇಕು. ಯಾವುದು ಕೊಯ್ತಾ ಈಗ ನೋಡಿ ಭಾಳ ಸಾಫ್ಟಾಗಿ ಹೋಗ್ತದಲ್ಲ, ಅದನ್ನು ಅದುವೇ ಮುಂದೆ ಸ್ವಲ್ಪ ಗಂಟಿನ ತಕ್ಕ ಇದಾಗ್ತದೆ. ಇದು ಸ್ವಲ್ಪ ಎಳತ್ತಾದ ಕಾರಣ ಅಡ್ಡಿಲ್ಲ. ಇನ್ನೀಗ ಇದು ನೋಡಿ, ಈ ಕಣಿಲೆ ಬಹಳ ಒಳ್ಳೆ ಜಾತಿಯ ಕಣಿಲೆ. ನನ್ನ ಹತ್ತಿರ ಒಂದು 2-3 ಜಾತಿಯ ಕಣಿಲೆ ಇದೆ. ಆದರೆ ಇದರ ರುಚಿಗೆ ಸರಿಯಾದಂಥ ರುಚಿ ಅಲ್ಲ. ಇದರ ರುಚಿ ಸಹ ಅಷ್ಟೇ, ಮತ್ತು ಕ್ವಾಲಿಟಿ ಎರಡೂ ಇದಕ್ಕೆ ಪ್ರಶಸ್ತವಾದಂಥದ್ದು. ಇದು ಜುಲೈ ಆಗಸ್ಟಿನಲ್ಲಿ ಇದು ಕಣಿಲೆ ಜಾಸ್ತಿ ಸಿಗುವಂಥ ಸಮಯ. ಮತ್ತು ಇದಕ್ಕೆ ಜೊತೆಯಾಗಿ ಈಗ ಇನ್ನು ಮತ್ತೊಂದು ನಮ್ಮ ಹಳ್ಳಿಯ ಏನಂತ ಹೇಳಿದರೆ ಮರಕೆಸವು ಸಹ ಹಾಗೆ, ಅದು ಸಹ ಈ ಸಮಯದಲ್ಲಿ ಸಿಗುವಂಥದ್ದು. ಏನಿದ್ದರೂ ನಮ್ಮ ಹಳ್ಳಿಯ ಈ ಥರವಾದಂಥ ಪದಾರ್ಥಕ್ಕೆ ಗಡ್ಡೆ ಗೆಣಸುಗಳಾಗಿರ್ಬೋದು, ಮತ್ತೊಂದು ಇಂಥದ್ದು ಕೆಲವು ವಿಷಯಗಳಿದೆ. ಒಂದು ಕಾನಕಲ್ಲಟೆ ಅಂತ ಹೇಳ್ತಾರೆ, ಅದು ಸಹ ಹಾಗೆ ಈ ಸಮಯದಲ್ಲಿ ಜಾಸ್ತಿ ಸಿಗುವಂಥದ್ದು. ಎಲ್ಲ ಇಂಥ ತರಕಾರಿಗಳು ಶರೀರಕ್ಕೆ ನಮಗೆ ಬೇಕಾದಷ್ಟು ಯಾವ ಧಾತುಗಳೆಲ್ಲ ಸೇರಿಕೊಂಡಿದೆ ಅಂತ ಹೇಳಿಕೊಂಡು ಮತ್ತೆ ಹೇಳ್ತೇನೆ ನಾನು. ಇದು ನೋಡಿ, ಅದು ಸಾಧಾರಣ ಅಷ್ಟು ಸಾಕು. ಒಂದು 4-5 ಮಂದಿ ಇದು ಮಾಡುವ ಪಾತ್ರ, 4-5 ಮಂದಿ ಇರುವ ಜಾಗದಲ್ಲಿ ಇಷ್ಟು ಹಲಸಿನ ಬೀಜ ಧಾರಾಳ ಸಾಕು. ಮತ್ತು ಇದಕ್ಕೆ ಮುಂಜಾಗ್ರತೆಯಾಗಿ ನಾನು ನಿಮಗೆ ಒಂದನೇ ಹೇಳು ಅಂತ ಹೇಳಿದರೆ, ಒಂದು 2-3 ದಿನ ಇದರ ನೀರನ್ನು ತೆಗಿಬೇಕು ನೆನೆಸಿ ಹಾಕಿ. ಮತ್ತು ಇದರಿಂದ ಕಟ್ ಮಾಡಿದಂತಹ ಇಂಥ ಪೀಸ್ಗಳನ್ನು ಜಾನುವಾರುಗಳಿಗೆ ಯಾವುದೇ ಕಾರಣಕ್ಕೂ ಸಿಗದ ಥರ
ಇದನ್ನು ಬಿಸಾಡಬೇಕು, ಗೊತ್ತಾಯ್ತಲ್ಲ. ಇದು ಇಷ್ಟು ಮಾಡಲೇಬೇಕಾದಂಥ ಕೆಲಸಗಳು. ಅಂತ ಹೇಳಿದರೆ ಅದು ಕಹಿ ಬರ್ತದೆ. ಯಾವುದು ಇವತ್ತಿನಿಂದ ನಾಳೆಗೆ ಪದಾರ್ಥ ಮಾಡಿದರೆ ಅಂತೇಳಿ ಪಿತ್ತ. ನಿಮಗೆ ಪಿತ್ತ ಅಂತ ಹೇಳಿದರೆ ಈಗಿನ ಜನ್ರೇಷನ್ಗಳಿಗೆ ಅದಕ್ಕೆ ಅರ್ಥ ಬೇರೆ ಉಂಟುತ್ತಲ್ವ. ಪಿತ್ತ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ, ಅದೇ ಇದಲ್ಲ. ಇದು ವಾತ ಪಿತ್ತ ಕಫ 3 ಪ್ರಕೃತಿಗಳಲ್ಲಿ ಪಿತ್ತ ಪ್ರಕೃತಿ ಆಗ್ತದೆ ಅಂತ ಹೇಳಿದ್ರು. ನೋಡಿ, ಇದನ್ನು ಆ ರೀತಿಯಾಗಿ ತೊಳಿಬೇಕು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಗಮ್ಮಿದೆ, ಆ ಗಮ್ಮೆಲ್ಲ ಹೋಗಬೇಕು, ಗೊತ್ತಾಯ್ತಲ್ಲ, ಕ್ಲೀನ್ನ ಮಟ್ಟಿಗೆ. ಇಷ್ಟು ಸೌತೆ ಬಕಸ. ಇದು 3 ದಿನ ನೀರಿನಲ್ಲಿ ನೆನೆಸಿ ಅದನ್ನು ನೀರನ್ನು ಬಸಿದು ಮಾಡಿದಂಥ ಇದರ ಕಣಿಲೆ ಚೂರು ತುಂಡು. ಇನ್ನೀಗ ಇದನ್ನು ನಾವು ಈಗ ಪದಾರ್ಥ ನೋಡುವ ಹೇಗಾಗ್ತದೆ ಅಂತ. ನಾನು ನೋಡೋದು ಮಾತ್ರ, ಈಗ ಅಡಿಕೆ ಮಾಡಲಿಕ್ಕೆ ಜನ ಬೇರೆ. ನೋಡಿ, ಇದನ್ನು ಉಪ್ಪು ಮೆಣಸು ಯಾವುದು ಈಗ ಹಾಕಲಿಕ್ಕಿಲ್ಲ, ಎಲ್ಲ ಇದು ಬೇಯಬೇಕು. ಬೆಂದ ಮೇಲೆ ಇದಕ್ಕೆ ಬೇಕಾದಂಥ ಉಪ್ಪು ಮೆಣಸೆಲ್ಲ ಹಾಕುವಂಥದ್ದು. ಮತ್ತು ಮಸಾಲೆ ಅಂದರೆ ನಾವು ತೆಂಗಿನಕಾಯಿ ಕಳೆದು ಅರಿದು ಹಾಕುವುದು. ಅದಕ್ಕೆ ಯಾವುದೆಲ್ಲ ಸಾಂಬಾರನ್ನು ಹಾಕಬೇಕು ಅಂತ ಹೇಳಿಕೊಂಡು ಅದು ಬೇಕಿದ್ದರೂ ಮತ್ತೆ ಈಗ ತೋರಿಸಿಕೊಡ್ತೇನೆ. ಈಗ ಇದು ಯಾವುದಕ್ಕೂ ಮೊದಲು ಬೇಯಲಿ, ಮತ್ತೆ ನೋಡುವ. ನೋಡಿ, ಇದು ಈಗ ಚೆನ್ನಾಗಿ ಇದರದ್ದು ಬೇವು ಆಯಿತು ಅದಲ್ಲ. ಈಗ ಅದಕ್ಕಾಗಿ ಸ್ವಲ್ಪ ಅರಸಿನ ಪುಡಿ ಒಂದು ಸ್ವಲ್ಪ ಹಾಗೆ ಅದಕ್ಕೆ ಬೇಕಾಗುವಷ್ಟು, ತುಂಬ ಏನಿದ್ದಿಲ್ಲಲ್ಲ, ಒಂದು ಸ್ವಲ್ಪ ಹುಳಿ ಅದೆಲ್ಲ. ನಿಮಗೆ ಇದು ದೊಡ್ಡ ದೊಡ್ಡ ಪಾಕ ಆದಾಗೆ ಜಾಸ್ತಿ ಬೇಕಾಗ್ತದೆ ಸಾಂಬಾರು. ಈಗೆಲ್ಲ ನೋಡಿ ಅಷ್ಟೇ ಉಪ್ಪು ಸಾಕು. ಮತ್ತು ಬೇಕಾದರೆ ಮತ್ತೆ ಸೇರಿಸಿಕೊಳ್ಳುವ, ಕಡಿಮೆ ಆದರೆ. ಜಾಸ್ತಿ ಆದರೆ ಸ್ವಲ್ಪ ನೀರು ಒಯ್ದುಕೊಳ್ಳುವ. ಹಾಗೆ ಮತ್ತು ಇದರದ್ದೆಲ್ಲ ಈಗ ಈ ಟೇಸ್ಟ್ ಅಂತ ಹೇಳುವಂಥದ್ದು ಅವರವರ ಹೊಟ್ಟೆ ಹಸಿವು ಮತ್ತು ನಾಲಿಗೆಯ ರುಚಿ, ಇದೆರಡಕ್ಕೆ ಸಂಬಂಧಪಟ್ಟದ್ದು. ನೋಡಿ, ನಮ್ಮ ಹತ್ತಿರ ಜೋನಿ ಬೆಲ್ಲ ಮೊನ್ನೆ ಸ್ವಲ್ಪ ತಗೊಂಡು ಬಂದಿದ್ದೆ. ಹಾಗೆ ಅದರದ್ದು ಒಂದು 2 ಸ್ಪೂನು ಜೋನಿ ಬೆಲ್ಲವನ್ನು ನಾವು ಇದಕ್ಕೆ ಹಾಕ್ತೇವೆ. ಅಂದರೆ ಏಕೆಲ್ಲ ದಿಕ್ಕಿನಲ್ಲಿ ಬೆಲ್ಲ ಹಾಕ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಬೆಲ್ಲ ಹಾಕದೆ ಅಡಿಗೆ ಮಾಡೋದಿಲ್ಲ. ನಮಗೆ ಬೆಲ್ಲ ಬಹಳ ಮೊದಲಿನಿಂದಲೇ, ಈಗಲ್ಲ, ನಾನು ಚಿಕ್ಕದಾಗಿರುವಾಗಿಂದಲೇ ನಮಗೆ ಇಲ್ಲಿ ಬೆಲ್ಲ ಉಪಯೋಗ ಮಾಡಿಯೇ ರೂಢಿ. ಎಷ್ಟೋ ಮನೆಗಳಲ್ಲಿ ಬೆಲ್ಲ ಇಲ್ಲದೆ ಇದು ಮಾಡ್ತಾರೆ. ನೀವು ಈಗ ಮಸಾಲೆ ಅರಿದ್ದೀನಿ. ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟು, ಒಂದು ಅರ್ಧ ತೆಂಗಿನಕಾಯಿ, ಒಂದು 3 ಮೆಣಸು, ಮತ್ತು ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಇದಕ್ಕೆ ಸಾಕು. ನೋಡಿ, ಈಗ ತೆಂಗಿನಕಾಯಿ ಎಲ್ಲ ಅರಿದು ಇದನ್ನು ನಮ್ಮ ಸಾಂಬಾರು ರೆಡಿ. ನಾವು ಬೆಂದು ಅಂತ ಹೇಳ್ತೇವೆ ಇದಕ್ಕೆ. ಒಂದು ಯಾವುದು ನಮ್ಮ ಗ್ರಾಮೀಣ ಭಾಷೆ, ನಮ್ಮ ಭಾಷೆಯಲ್ಲಿ. ನೋಡಿ, ಹಾಗೆ ಇದು ನೀರುಳ್ಳಿ ಹಾಕದೆ ಮಾಡಿದಂಥ ಬಗ್ಗೆ. ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗ ಮಾಡೋದು ಅಂತ ಹೇಳಿದರೆ ಇದು ಅದರದ್ದೇ ಆದಂಥ ಒರಿಜಿನಲ್ ನಮಗೆ ಸ್ಮೆಲ್ ಸಿಗ್ತದೆ ಈ ಥರ ಮಾಡಿದರೆ ಅಷ್ಟೇ. ಬೇರೇನು ಇದಕ್ಕೆ ನಮ್ಮ ಮಡಿವಂತಿಗೆ ಬೇಕಾಗಿ ಹೇಳಿದ್ದಲ್ಲ. ಮತ್ತು ನನಗೆ ಆಗ ಹೇಳಲಿಕ್ಕೆ ಬಿಟ್ಟೋಯ್ತು. ಅಂತ ಹೇಳಿದರೆ, ಇದು ಕಬ್ಬಿಣದಲ್ಲಿ ಕೊಯ್ದಂತಹ ಕಣಿಲೆ ತುಂಡುಗಳು ಜಾನುವಾರುಗಳಿಗೆ ನಿಷಿದ್ಧ, ತಿನ್ನಲಿಕ್ಕೆ ಹಾಕೋದು, ಗೊತ್ತಾಯ್ತಲ್ಲ. ಇದು ಪದಾರ್ಥ ಎಲ್ಲ ರೆಡಿ ಆಯಿತು. ಒಗ್ಗರಣೆ ಹಾಕಿದರೆ ಇದರ ಕೆಲಸ ಮುಗಿಯಿತು. ಹಾಗೆ ಈ ವಿಡಿಯೋಗಳು
ನಿಮಗೆ ಇಷ್ಟವಾಗಿರ್ಬೋದು ಅಂತ ಯೋಚನೆ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.